70ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂಭ್ರಮದಲ್ಲಿದ್ದೇವೆ. ಹಲವರ ತ್ಯಾಗ, ಬಲಿದಾನ, ಹೋರಾಟದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿತ್ತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸ್ವಾತಂತ್ರ್ಯ ಹೋರಾಟದ ಕಾವು ಜೋರಾಗಿಯೇ ಇತ್ತು. ಅಂದಿನ ಹೋರಾಟದ ನೆನಪನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟದ ಕೊನೆಯ ಕೊಂಡಿಯಾದ ಮಟ್ಟಾರು ವಿಠಲಕಿಣಿ ಅವರು ಪಬ್ಲಿಕ್ ನೆಕ್ಸ್ಟ್ನೊಂದಿಗೆ ಮನಬಿಚ್ಚಿಟ್ಟಿದ್ದಾರೆ. ಹೌದು, ಮಟ್ಟಾರು ವಿಠಲಕಿಣಿ ಅವರ ವಯಸ್ಸು ಈಗ 97. ಆದರೆ ಸ್ವಾತಂತ್ರ್ಯ ಹೋರಾಟದ ನೆನಪೇನು ಮುಸುಕಾಗಿಲ್ಲ. ಅಂದು 13ರ ವಯಸ್ಸಿನ ಬಾಲಕನಾಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬಾವುಟ ಹಿಡಿದುಕೊಂಡು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಪೊಲೀಸರ ಲಾಠಿ ಏಟು ತಿಂದಿದ್ದು ಇಂದಿಗೂ ಅವರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ. ಅದೇ ರೀತಿ ಕರಪತ್ರಗಳನ್ನ ಹಂಚಿ, ಭಿತ್ತಿಪತ್ರಗಳನ್ನ ಹಚ್ಚಿ, ಅಂಗಡಿಗಳನ್ನ ಮುಚ್ಚಿಸಿ ಹೋರಾಟಕ್ಕೆ ಕೈಜೋಡಿಸಿ ಎಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಉಳಿದವರನ್ನ ಪ್ರೇರೇಪಿಸಿದ್ದು ಅಂದಿನ ಸತ್ಯಾಗ್ರಹಗಳನ್ನ ಪುಂಖಾನುಪುಂಖವಾಗಿ ವಿವರಿಸುತ್ತಾರೆ. ಕ್ವಿಟ್ ಇಂಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಂಡಿವಿಜುವಲ್ ಸತ್ಯಾಗ್ರಹ. ಆ ಇಂಡಿವಿಜುವಲ್ ಸತ್ಯಾಗ್ರಹದಿಂದಾಗಿ ನಮ್ಮ ಜನರು ಯಾವುದಕ್ಕೂ ಹಿಂಸೆಯನ್ನು ಮಾಡಲಿಕ್ಕೆ ತಯಾರಿಲ್ಲ. ಅಹಿಂಸೆಯಿಂದಲೇ ಮಾಡಬೇಕು ಅಂತ ಹೇಳಿ ಗಾಂಧೀಜಿಯವರ ಪ್ರೇರಣೆಯಿಂದ ಅಹಿಂಸೆಗೆ ಅದಕ್ಕೋಸ್ಕರ ಜನರು ಬರ್ತಿದ್ದರು. ಹಿಂಸೆಗಾದರೂ ಜನರು ಬರುವುದಿರ್ತಿದ್ರಲ್ಲ. ಅಹಿಂಸೆ ಮಾಡಿದ್ವಿ ಅಂತ ನಮ್ಗೆ ಸಕ್ಸಸ್ ಆಯಿತು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಖಾಲಿ ಇದು ಸತ್ಯಾಗ್ರಹದಿಂದ ಮಾತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಯಂಗ್ಸ್ಟರ್ಸ್, ರಾಜಗುರು ಅವರೆಲ್ಲ ಇರುವಾಗ ಅವರು ಯಂಗ್ಸ್ಟರ್ಸ್ 20-30 ವರ್ಷದೊಳಗಿನ ನಮ್ಮ ಯಂಗ್ಸ್ಟರ್ಸ್ ಅವರು ಸ್ವಲ್ಪ ಹಿಂಸೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ತೋರಿಸಿ. ನಿಮ್ಮ ಹೋರಾಟ ಅದು ಯಾವಾಗ ಯಾವ ರೀತಿ ಅವತ್ತು ನನಗೆ ಹೇಳಿದಲ್ವ 42-43 1942-1943 ಈ 2 ವರ್ಷದಲ್ಲಿ ನಾನು ಸಕ್ರಿಯವಾಗಿ ಮಾಡಿದ್ದೀರಿ. ಅದೇ ಏನಂತ ಹೇಳಿದ್ರೆ ವಿಶೇಷ ಏನಿಲ್ಲ. ವಿಶೇಷ ಏನಂತ ಹೇಳಿದ್ರೆ ಅವರ ಹಿಂದೆ ಬಂದು ಹೋಗಿ ಸ್ಲೋಗನ್ ಹಾಕಿ ಘೋಷಣೆಗಳನ್ನು ಮಾಡಿ ಪೊಲೀಸರು ಬಂದ ಕೂಡ ಮುಟ್ಟಿ ಹೋಗುದು, ಪೆಟ್ಟು ತಿಂದರೆ ಹೋಗುದು, ಅಷ್ಟೇ ಕೆಲಸ ಅಲ್ಲದೆ ಬೇರೆ ಏನು ಮಾಡ್ತೀವಿ. ಆಗೆಷ್ಟು ವರ್ಷದಲ್ಲಿ? ಆಗ ನನಗೆ 13 ವರ್ಷ, 12-13 ವರ್ಷದಲ್ಲಿ 2 ವರ್ಷ. ಆಗ ಮತ್ತೆ ಸತ್ಯಾಗ್ರಹ ಬಂದ್ ಮಾಡಿದ್ರು. ಹಾಗೆ ಮತ್ತೆ ಸಾಮೂಹಿಕ ಸತ್ಯಾಗ್ರಹ ಬೇರೆ ಗಾಂಧೀಜಿ ನೋಡಿದ್ರಲ್ಲ. ನಾನು ಗಾಂಧೀಜಿಯವರು ನಾನು ನೋಡಿದೆ ಅಂತ ಹೇಳಿದ್ರೆ ನಾನು ಹೇಳಿದೆಲ್ಲ ಅಣ್ಣನ ಹೆಗಲ ಮೇಲೆ ಕೂತ್ಕೊಂಡು ನೋಡಿದ್ರು. ಆಗ ಗಾಂಧಿ ಯಾರು ಏನಂತ ನಮ್ಗೆ ಗೊತ್ತಿಲ್ಲ. ಆ ಒಂದು ಆ ಸಮಯದಲ್ಲಿ ಅದು ಸರಿಯಾಗಿ ಅಷ್ಟೇ. ಆಗ 5 ವರ್ಷ. ಸರಿ, ಕ್ವಿಟ್ ಇಂಡಿಯಾ ಚಳವಳಿ ಅಂದ್ರೆ ಏನದು? ಯಾವುದು ಕ್ವಿಟ್ ಇಂಡಿಯಾ ಚಳವಳಿಯ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಕ್ವಿಟ್ ಇಂಡಿಯಾ ಚಳವಳಿ ಬಗ್ಗೆ ಅಂತ ಹೇಳಿದ್ರೆ ಅದು ಒಂದು ವಿಭಾಗ ಹಿಂಸೆ ಮಾಡಿಕೊಂಡು ಹೋಗಬೇಕು ಅಂತೇಳಿ ಬ್ರಿಟಿಷರನ್ನು ನಾವು ಹಿಂಸೆ ಮೂಲಕವೇ ಮಾಡ್ಲಿಕ್ಕೆ ಸಾಧ್ಯ, ಸತ್ಯಾಗ್ರಹ ಆಗಬೇಕು, ಅಹಿಂಸೆಯಿಂದ ಆಗೋದಿಲ್ಲ. ಆದರೆ ಇನ್ನೊಂದು ವರ್ಗ ನಾವು ಅಹಿಂಸೆಯಿಂದ ಸತ್ಯಾಗ್ರಹವನ್ನು ಮಾಡೋದು ಒಳ್ಳೆಯದು ಅಂತ ಗಾಂಧೀಜಿಯವರು ಅದನ್ನು ಸಪೋರ್ಟ್ ಮಾಡೋದ್ರಿಂದ ಗಾಂಧೀಜಿಯವರಿಗೆ ಸಂಪೂರ್ಣ ಬೆಂಬಲ, ಜನಸಾಮಾನ್ಯ ಬೆಂಬಲ ಅವರಿಗಿದೆ. ಇದರಿಂದಾಗಿ ನಾವು ಖಂಡಿತ ಒಪ್ಪಬೇಕು. ಆ ಸತ್ಯಾಗ್ರಹದಿಂದಲೂ ಕೂಡ ನಾವು ಸ್ವಾತಂತ್ರ್ಯವನ್ನು ಗಳಿಸಿದೆವು ಅಂತ ಹೇಳಿ ಖಂಡಿತ ಹೇಳ್ಬೋದು. ಆದರೆ ಇನ್ನೊಂದು ವಿಷಯ, ಅವರು ಮಾಡಿದ ತ್ಯಾಗ, ಅವರು ಮಾಡಿದ ಆತ್ಮಹತ್ಯೆ ಮಾಡಿದ ತ್ಯಾಗ ಉಂಟು, ಅದನ್ನು ನಾವು ಒಲ್ಲಗಲಿಯಕ್ಕೂ ಆಗಿದೆ. ಅದು ಎರಡೂ ಇದರಿಂದಾಗಿ ನಮಗೆ ಸತ್ಯಾಂಶ ಸಿಕ್ತು.
5 ವರ್ಷದ ಬಾಲಕನಾಗಿದ್ದಾಗ ಗಾಂಧಿ ತಾತ ಯಾರೆಂದು ಗೊತ್ತಿಲ್ಲದಿದ್ರೂ ಅಣ್ಣನ ಹೆಗಲೇರಿ ಉಡುಪಿಯಲ್ಲಿ ರಾಷ್ಟ್ರಪಿತನನ್ನ ನೋಡಿದ್ದನ್ನು ಬಹಳ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದಾರೆ. ಬರೀ ಗಾಂಧೀಜಿ ಅವರ ಅಹಿಂಸಾ ಹೋರಾಟದಿಂದ ಮಾತ್ರ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಲ್ಲ, ಕ್ರಾಂತಿಕಾರಿಗಳ ಕೆಚ್ಚೆದೆಯ ಹೋರಾಟದಿಂದಲೂ ದೇಶ ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು ಎಂದು ಇವರು ಹೇಳ್ತಾರೆ. ವಿಶೇಷವೆಂದರೆ 96ರ ವಯಸ್ಸಿನಲ್ಲೂ ಅವರ ನೆನಪಿಗೆ ಮುಪ್ಪಾಗಿಲ್ಲ. ಹೋರಾಟದ ನೆನಪು ಅವರ ನೆನಪಿನಲ್ಲಿ ಸದಾ ಹಚ್ಚ ಹಸಿರು. ಈಗಲೂ ಓಡಾಟ ನಡೆಸ್ತಾರೆ. ತಮ್ಮ ಕೆಲಸ ತಾವೇ ಮಾಡಿಕೊಂಡು ಲವಲವಿಕೆಯಿಂದ ಇದ್ದಾರೆ. ಈ ವಯಸ್ಸಿನಲ್ಲೂ ಕನ್ನಡಕದ ಸಹಾಯವಿಲ್ಲದೆ ಓದ್ತಾರೆ. ತಾನೇ ತರ್ಜುಮೆ ಮಾಡಿದ ಭಗವದ್ಗೀತೆ ಪುಸ್ತಕಕ್ಕೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಪುಸ್ತಕಕ್ಕೆ ಸಹಿ ಹಾಕಿಕೊಟ್ಟಿದ್ದಾರೆ. ಅದನ್ನು ಈಗಲೂ ಕಾಪಿಟ್ಟುಕೊಂಡಿದ್ದೇನೆ ಎಂದು ಸಂಭ್ರಮಿಸುತ್ತಾರೆ. ಇಂತಹ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬ ನಮ್ಮ ನಡುವೆ ಈಗಲೂ ಇದ್ದಾರೆ ಎಂಬುದು ನಮಗೆ ಹೆಮ್ಮೆಯ ವಿಚಾರ.